ಮನೋಹರವಾದ ವಾತಾವರಣ, ಮಧ್ಯಾಹ್ನದ ಹೊತ್ತು, ಮತ್ತೆ ನಿಮ್ಮ ಭೇಟಿ ಇವತ್ತು. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಡೇ 3 ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದೀವಿ ನಮ್ಮ ವಿ ಮನೋಹರ್ ಅವರಿಗೆ. ನಮಸ್ಕಾರ, ಧನ್ಯವಾದಗಳು. ಇವತ್ತು ಅಟ್ಲೀಸ್ಟ್ ಏನಾದ್ರೂ ಸ್ಪೆಷಲ್ ಆಗಿ ನೀವು ಅಡ್ಗೆ ಮಾಡ್ತೀರಾ ಅಥವಾ ಇವತ್ತು ಯಾರ್ದಾದ್ರೂ ಕೈ ರುಚಿನ ಟೇಸ್ಟ್ ಮಾಡ್ತೀವಾ? ಇಷ್ಟು 2 ದಿನ ಬೇರೆಯವ್ರು ಮಾಡಿದ್ರಲ್ಲ, ಇನ್ 3ನೇ ದಿನ ಯಾಕೆ ನಾನು, ಅದಕ್ಕೆ ನನ್ನ ಹೆಂಡೀರ ನನ್ನ ಮಿಸಸ್ ಅಣ್ಣನ ಮಗಳು ಬರ್ತಾ ಇದ್ದಾಳೆ, ಸ್ಮಿತಾ ಅಂತ ಅವರ ಹೆಸರು. ಸೊ ಸ್ಮಿತಾ ನಮಗೋಸ್ಕರ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ತಾರೆ. ನೀವು ಆಸ್ ಯೂಶುವಲ್ ಡೈರೆಕ್ಟ್ ಮಾಡ್ತೀರಾ, ಇದು ಹಾಕು ಅದು ಹಾಕು ಕ್ಯಾಟ್ ಅಂತ? ಹೌದು. ಓಕೆ, ಸೊ ಕರ್ಸೋಣ ಸ್ಮಿತಾನ. ಲಾಸ್ಟಿಗೆ ತಿಂತೀವಿ, ಲಾಸ್ಟಿಗೆ ತಿನ್ನೋದು ಅದು ಇದ್ದೇ ಇದೆ, ಅದನ್ನ ಮಿಸ್ ಮಾಡಂಗಿಲ್ಲ. ಹೌದು. ಸೊ ಸ್ವೀಟ್ ಆಗಿ ಬನ್ನಿ ಸ್ಮಿತಾನ ಕರೆಯೋಣ. ಸ್ಮಿತಾ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಹಲೋ. ಧ್ವನಿ ಇದೆಯಾ? ಇದೆ ಇದೆ ಇದೆ. ಯಾಕಂದ್ರೆ ಮಿಸ್ಟರ್ ಎಂ ಮುಂದೆ ಎಲ್ಲಾರ ಧ್ವನಿನೂ ಸ್ವಲ್ಪ ಹಿಂಗಾಗೋಗುತ್ತೆ. ಇವತ್ತೇನ್ ಸ್ಪೆಷಲ್ ಆಗಿ ಮಾಡ್ತಾ ಇದೀಯಾ? ಇವತ್ತು ಮೆಕ್ಸಿಕನ್ ಅನಾನಸ್ ರೈಸ್ ಅಂತ. ಸೊ ಮೆಕ್ಸಿಕನ್ ಅನಾನಸ್ ರೈಸ್ ಮಾಡಕ್ಕೆ ಏನೇನೆಲ್ಲ ಬೇಕು, ಒನ್ ಕ್ವಿಕ್ ಇಂಟ್ರೊಡಕ್ಷನ್ ಮಾಡೋಣ. ಇಂಗ್ರೀಡಿಯೆಂಟ್ಸ್ ಶುರು ಮಾಡಿ. ದಾವತ್ ಬಾಸುಮತಿ ರೈಸ್, ಇದು ನೆನ್ಸಿಟ್ಟಿರೋದು. ಓಕೆ, ಎಷ್ಟು ಗಂಟೆಗಳು ನೆನೆಸ್ಬೇಕು? ಜಸ್ಟ್ ಹಾಫ್ ಅನ್ ಅವರ್ ಬಿಫೋರ್. ಹಾಫ್ ಅನ್ ಅವರ್. ಮತ್ತೆ ಇದು ಒಣಮೆಣಸಿನ್ಕಾಯಿ, ಸೋಂಪು, ಜೀರಿಗೆ, ಪೈನಾಪಲ್ ಚೆನ್ನಾಗಿ ಹೆಚ್ಕೊಂಡಿರೋ ಅನಾನಸ್. ಹೌದು, ಸ್ಮಾಲ್ ಆಗಿ ಹಚ್ಕೊಂಡಿರ್ಬೇಕು. ಆಯಿಲ್, ಆಮೇಲೆ ಬಟರ್, ದೆನ್ ಬ್ರೌನ್ ಶುಗರ್ ಒಂದ್ ಸ್ವಲ್ಪ ಅಂಗಡಿಯಲ್ಲಿ ಸಿಗುತ್ತೆ ಅದು. ಕರೆಕ್ಟ್, ಬ್ರೌನ್ ಶುಗರ್ ಅಂತಾನೆ ಸಿಗುತ್ತೆ ಅಂಗಡಿಯಲ್ಲಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಓಕೆ, ಆಮೇಲೆ 1 ಈರುಳ್ಳಿ, ಓಕೆ, ಆಮೇಲೆ ಯೆಲ್ಲೋ ಕ್ಯಾಪ್ಸಿಕಮ್ ಒಂದು ಚೆನ್ನಾಗಿ ಸ್ಮಾಲ್ ಆಗಿ ಹಚ್ಕೋಬೇಕು. ಆಮೇಲೆ ರೆಡ್ ಕ್ಯಾಪ್ಸಿಕಮ್ ಒಂದು, ಗ್ರೀನ್ ಕ್ಯಾಪ್ಸಿಕಮ್ ಒಂದು, ಸೂಪರ್. ಮತ್ತೆ ಕ್ಯಾರೆಟ್ ಉದ್ದುದ್ದ ಹಚ್ಕೋಬೇಕು ಅದನ್ನ. ಸೊ ಅಚ್ಚ ಖಾರದ ಪುಡಿ, ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಹೌದು, ಮತ್ತೆ ಇದು ಜೀರಿಗೆ ಪೌಡರ್, ದೆನ್ ಕೊತ್ತಂಬರಿ ಸೊಪ್ಪು. ಸೂಪರ್. ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಮೆಕ್ಸಿಕನ್ ಅನಾನಸ್ ರೈಸ್. ವಾವ್. ಶುರು ಮಾಡೋಣ. ಎಸ್. ಏನ್ ಬೇಕು ಇವಾಗ? ಫಸ್ಟ್ ಅನ್ನ ಮಾಡ್ಕೊಂಡ್ಬಿಡೋಣ. ಹೌದಾ? ಆಮೇಲೆ ಇದು ಪ್ರಿಪರೇಷನ್ ಮಾಡ್ಕೊಳ್ಳೋಣ. ಕುಕ್ಕರ್ ಬೇಕಾ? ಹೌದು. 1 ಬೌಲ್ ಅನ್ನಗೆ 2 ಬೌಲ್ ವಾಟರ್ ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಹೌದು, ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ಈ ಅಡ್ಗೆ ಮಾಡೋರು ಕೈ ಅಲ್ಲಾಡ್ಸೋ ರೀತಿ ಎಲ್ಲ ಗೊತ್ತಾಗ್ಬಿಡುತ್ತೆ, ಇವ್ರ ಎಕ್ಸ್ಪರ್ಟಾ ಇಲ್ವೋ ಅಂತ ಅಲ್ವಾ? ನೋಡಿ, ಟಕ 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 ಅಂತ. ಇದು ಉಪ್ಪು ಎಣ್ಣೆ ಏನಾದ್ರು ಹಾಕೋಬೇಕಾ? ಸ್ವಲ್ಪ ಉಪ್ಪು ಹಾಕೋಬೇಕು. 1 ವಿಸಿಲ್ ಬಂದ್ರೆ ಸಾಕು. 1 ವಿಸಿಲ್? ಹೌದು. ಬೆಂಕಿ ಹಚ್ಚುವ ಕಾರ್ಯಕ್ರಮ ಅಷ್ಟೇ. ಸೊ ನಮ್ಮ ವಿ ಮನೋಹರ್ ಅವರು ಕಾಶಿನಾಥ್ ಅವ್ರನ್ನ ಭೇಟಿ ಮಾಡಿದ್ರು, ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ರು, ಆ ಕತೆ ಎಲ್ಲ ಗೊತ್ತಾಯ್ತು. ಬಟ್ ಮಿಸ್ಟರ್ ಎಂ, ನೀವು ಮ್ಯೂಸಿಕ್ ಡೈರೆಕ್ಟರ್ ಹೇಗಾದ್ರಿ? ಈ ಹಾಡು ಟ್ಯೂನ್ ಮಾಡೋ ಒಂದು ಇದಿತ್ತಲ್ಲ, ಕ್ರೇಜ್. ಹಾಗೆ ಮಾಡ್ತಾ ಮಾಡ್ತಾ ಈ ಉಪೇಂದ್ರ ಅವ್ರ ಹತ್ರ ನಾನು ಹೇಳ್ತಾ ಇದ್ದೆ, ಉಪ್ಪಿ ಈ ತರ ಟ್ಯೂನ್ ಮಾಡೋಣ, ಈ ತರ ನಿಮ್ಮ ಅವ್ರ ಕತೆ ಹೇಳ್ತಿದ್ರಲ್ಲ, ಆ ಕತೆಗೆ ಈ ತರ ಹಾಡು ಮಾಡೋಣ, ಈ ತರ ಹಾಡು ಮಾಡೋಣ ಅಂತ. ಅದರಲ್ಲಿ ಒಂದು ಐಟಮ್ ಸಾಂಗ್ ಇತ್ತು ಅವ್ರ ಕಥೆಯಲ್ಲಿ. ಅದರಲ್ಲಿ ರಷ್ಯಾದಲ್ಲಿ ಅಮೆರಿಕಾದ ಗೂಢಚಾರ ಡಿಕ್ಕರ 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 ಅಂತ ಕೋರಸ್. ರಷ್ಯಾದಲ್ಲಿ ಅಮೆರಿಕಾದ ಗೂಢಚಾರ ಡಿಕ್ಕರ ಡಿಕ್ಕರ, ಸುದ್ದಿ ಕೊಟ್ಟ ಹಚ್ಚಿಕೊಟ್ಟು ಉಪ್ಪು ಖಾರ ಡಿಕ್ಕರ ಡಿಕ್ಕರ, ಹತ್ತ ಬಾಂಬ್ ಇತ್ತ ಬಾಂಬ್ ತುತ್ತ ಮುತ್ತ ತಕ್ಸು ಬಾಂಬ್, ನಡುವೆ ನಿಂತು ನಾನು ಕೆಟ್ಟೆ ಡಿಮ 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 ಡಿಮ, ಅದು ಕೋರಸ್. ಈ ತರ ಚೆನ್ನಾಗಿರುತ್ತೆ ಒಂದು ಡ್ಯಾನ್ಸು ಅಂತ, ಚೆನ್ನಾಗಿರುತ್ತೆ ಅಂತ ಅವರು ಅಂದ್ರು. ಬಟ್ ಇಲ್ಲಿವರೆಗೆ ಯಾವ ಸಿನಿಮಾಕ್ಕೆ ಯೂಸ್ ಆಗಿಲ್ಲ ಅದು. ಅದೇ ಅನ್ಕೊಂಡೆ. ಸೊ ಆ ಟೈಮಲ್ಲಿ ಏನೇನ್ ಬರುತ್ತೋ ಅದೆಲ್ಲ ಹೇಳ್ತಿದ್ದೆ. ಅವರೆಲ್ಲ ಮನ್ಸಲ್ಲಿ ಅನ್ಕೋತಿದ್ರು, ಓ ಇವನಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ, ಕಂಪೋಸರ್ ಇದ್ದಾನೆ ಅಂತ ಮನ್ಸಲ್ಲಿ ಅನ್ಕೊಂಡು. ನೆಕ್ಸ್ಟ್ ಅವ್ರಿಗೆ ತರಲೆ ನನ್ ಮಗ ಸಿನಿಮಾ ಮಾಡಕ್ಕೆ ಅವಕಾಶ ಸಿಕ್ತು. ಆಗ ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಕೆಲಸ ಮಾಡಿದೆ. ಒಂದ್ ಶೆಡ್ಯೂಲ್ ಮಾಡಿದ್ವಿ. ಮ್ಯೂಸಿಕ್ ಡೈರೆಕ್ಟರ್ ತಮಿಳ್ನವರೊಬ್ರು ಫಿಕ್ಸ್ ಆಗಿದ್ರು. ಒಂದ್ ಶೆಡ್ಯೂಲ್ ಆದ್ಮೇಲೆ ಆ ತಮಿಳ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು ಅಲ್ಲಿ ಸಿನಿಮಾ ಸೂಪರ್ ಹಿಟ್ ಆಗಿ ಅವರು ಕಾಸ್ಟ್ಲಿ ಆಗ್ಬಿಟ್ರು. ಆರ್.ಎಸ್. ಗೌಡ್ರಿಗೂ ಬಾಬು ಅವರಿಗೂ, ನಮ್ ಮ್ಯೂಸಿಕ್ ನಮ್ ಮನೋಹರ್ ಮಾಡ್ತಾನೆ, ಅವನ ಕೈಲಿ ಮಾಡ್ಸೋಣ ಅಂತ. ಮನೋಹರ ಅಸಿಸ್ಟೆಂಟ್, ಅವನು ಲಿರಿಕ್ ರೈಟರ್, ಅವ್ನ ಮ್ಯೂಸಿಕ್ ಹೆಂಗ್ ಮಾಡ್ತಾರೆ ಅಂತ. ಅವ್ರು ಹಂಸಲೇಖ ಅವ್ರ ಜೊತೆ ಎಲ್ಲ ತುಂಬಾ ವರ್ಕ್ ಮಾಡಿ ನೋಡಿದ್ದಾರೆ ಅವರು, ಗೊತ್ತು. ಸೊ ನನಗೆ ಬಂದು ಕೇಳೋರು, ಉಪ್ಪಿ ನಾನು ಆಗಲ್ಲ, ನಂಗೆ ಸಂಗೀತ ಗೊತ್ತಿಲ್ಲ, ಸಿನಿಮಾಕ್ ಮ್ಯೂಸಿಕ್ ಮಾಡೋದು ಬೇರೆ, ಆಲ್ಬಮ್ ಮಾಡೋದು ಬೇರೆ ಈಸಿ, ಇದು ಈಸಿ ಅಲ್ಲ ನಮ್ಗೆ, ಅದು ಇನ್ನೂ ಕಷ್ಟ ಆಗುತ್ತೆ. ನಾನು ಏನೇ ಅಂದ್ರೂ ಬಿಡಲ್ಲ. ಹೀಗೆ ಒಂದು 12 ಗಂಟೆ ರಾತ್ರಿವರೆಗೂ ಚರ್ಚೆ, ಅವ್ರು ನನಗೆ ಬೈದು ಎಲ್ಲ ಮಾಡಿ ಕೊನೆಗೆ
ಅವ್ರ ಬೈಗಳ ತಡಿಲಾರ್ದನ ಆಯ್ತು ಮಾಡ್ತೀನಿ ಒಪ್ಕೊಂಡ್ಬಿಟ್ರೆ ಮಾಡ್ತೀನಿ ಅಂತ. ಮನೆಯಲ್ಲಿ ರಿಮೋಟ್ ಬಟನ್ ಇರುತ್ತಲ್ಲ, ಆತರ 1 ನಿಮಿಷ ಪಾಸ್ ಅಂತ ಇಲ್ಲಿ ಪಾಸ್ ಮಾಡ್ತಾ ಇದೀನಿ ನಿಮ್ ಮಾತನ್ನ, ಇಲ್ಲಿ ಪ್ಲೇ ಮಾಡ್ತಾ ಇದೀವಿ. ಯಾಕಂದ್ರೆ ಕುಕ್ಕರ್ ಇನ್ನು ವಿಸಿಲ್ ಹಾಕಿಲ್ಲ. ಗ್ಯಾಪ್ ಅಲ್ಲಿ ನಮ್ ಮೆಕ್ಸಿಕನ್ ಅನಾನಸ್ ರೈಸ್ ಏನ್ ಆಗ್ತಾ ಇದೆ. ಪಾಸ್ ಸ್ಟಾರ್ಟ್ ಮಾಡೋಣ. ಏನ್ ಮಾಡೋಣ ಹೇಳೋ. ಫಸ್ಟ್ ಒಂದು ಇದು ತಗೊಳ್ಳೋಣ. ಓಕೆ, ಫಸ್ಟಿಗೆ ಇದು ಹಾಕೊಂಡ್ಬಿಡೋಣ. ಫಸ್ಟ್ ಬಟರಾ? ಹೌದು. ಓಹ್ ಸೂಪರ್. ಹಂಗೆ ತಿನ್ನೋಣ ಅನ್ಸುತ್ತೆ ಬಟರ್ ಅಲ್ವಾ, ಎಷ್ಟ್ ಚೆನ್ನಾಗಿದೆ ನೋಡಕ್ಕೆ. ಹಲ್ವಾ ತರ ಇದೆ. ಫಸ್ಟಿಗೆ ಬಟರ್, ಆಮೇಲೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 1 2. ಯಾಕಂದ್ರೆ ಅದು ವೆಜಿಟೇಬಲ್ಸ್ ಎಲ್ಲ ಆಯಿಲ್ ಅಲ್ಲೇ ಬಾಯ್ಲ್ ಫ್ರೈ ಆಗ್ಬೇಕು ಅಂತ. ಸೂಪರ್. ಸ್ವಲ್ಪ ಬಾಯ್ಲ್ ಆಗ್ಲಿ, ದೆನ್ ಅನಾನಸ್ ಹಾಕೋಣ. ಗರಂ ಆಯ್ತು. ಇದಕ್ಕೆ ಇವಾಗ ಅನಾನಸ್ ಹಾಕ್ತಾ ಇದೆ. ಸ್ವಲ್ಪ ಫ್ರೈ ಆಗ್ಲಿ. ನೆಕ್ಸ್ಟ್ ಏನ್ ಬೇಕು? ನೆಕ್ಸ್ಟ್ ಬ್ರೌನ್ ಶುಗರ್. ಮೊದ್ಲು ಬ್ರೌನ್ ಶುಗರ್ ಅಂತಂದ್ರೆ ಗೊತ್ತು. ಬ್ರೌನ್ ಶುಗರ್ ಅಂದ್ರೆ ಬೇರೆ ಅರ್ಥ ಇದೆ. ಬೇರೆ ಅರ್ಥ ಇತ್ತು. ಆ ಬ್ರೌನ್ ಶುಗರ್ ಅಲ್ಲ ಇದು. ಇದು 1 ಸ್ಪೂನ್ ಹಾಕೋಬೇಕು. 1 ಸ್ಪೂನ್ ಬ್ರೌನ್ ಶುಗರ್. ಇದು ಬ್ರೌನ್ ಕಲರ್ ಶುಗರ್. ಇದು ಬ್ರೌನ್ ಕಲರ್ ಶುಗರ್. ಯೂಶಲಿ ಬೇಕಿಂಗ್ ಅಂಡ್ ಕೇಕ್ಸ್, ಬಿಸ್ಕೆಟ್ಸ್, ಕುಕೀಸ್ ಎಲ್ಲ ಮಾಡ್ತಾರಲ್ಲ, ಆವಾಗ ಉಪಯೋಗಿಸ್ತಾರೆ ಇದನ್ನ. ಅಂಡ್ ಇದು ಆಕ್ಚುಲಿ ಡಯಟ್ ಮಾಡೋರ್ಗು ತುಂಬಾ ಒಳ್ಳೇದು ಬ್ರೌನ್ ಶುಗರ್. ಕಾಫಿ ಟೀಗೂ ಹಾಕೊಂಡು ಬೆರೆಸ್ಕೊಂಡು ಕುಡಿಬಹುದು. ಎಲ್ಲದಕ್ಕೂ ಪರ್ಫೆಕ್ಟ್. ಆಫ್ ಮಾಡೋಣ. ಒಂದೇ ಸಾಕಾ? ಒಂದೇ ವಿಸಿಲ್ ಅಲ್ಲ? ಬೆಳ್ಳುಳ್ಳಿ ಹಾಕೋಣ ಇದಕ್ಕೆ. ಈರುಳ್ಳಿ. ಸೊ ಅನಾನಸ್ಸು, ಬ್ರೌನ್ ಶುಗರ್, ಬೆಳ್ಳುಳ್ಳಿ, ಈರುಳ್ಳಿ. ಹೌದು, 4 ಹಾಕಿದೀವಿ. ಸ್ವಲ್ಪ ಐ ಥಿಂಕ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು ಅಲ್ಲ? ಹೌದು. ನೋಡಿ, ಎಲ್ಲದಕ್ಕೂ ಒಂದ್ ಇನ್ನೊಂದ್ ಮೀನಿಂಗ್ ಅಂತ ಇರುತ್ತೆ. ಬ್ರೌನ್ ಶುಗರ್ಗೆ 2 ಅರ್ಥ ಇದೆ. ಅದೇ ತರ ನಮ್ ಕಾಶಿನಾಥ್ ಅವ್ರ ಸಿನಿಮಾಗಳ ಬಗ್ಗೆ ಕೇಳದೆ ಬೇಡ, ಎಲ್ಲದಕ್ಕೂ 2 ಅರ್ಥ ಇರುತ್ತೆ. ಬಟ್ ನೀವು ಕಂಟ್ರೋಲರ್ ಆಗಿದ್ರಂತೆ. ಅವರು ಆತರ ಕೆಲವು ಸಲ ಹಂಗ ಅನ್ನಿಸ್ತದೆ ನಮ್ಗೆ. ಆವಾಗ ನನಗೂ ಅವ್ರಿಗೂ ಜಗಳ ಆಗ, ನಾವು ಶಿಷ್ಯರು ಮತ್ತೆ ಅವ್ರಿಗೆ ವಿರೋಧ ಮಾಡ್ತಿದ್ವಿ. ಈ ತರ ಬೇಡ ಸರ್, ಈ ಡೈಲಾಗ್ ಬೇಡ ಸರ್, ಡಬಲ್ ಮೀನಿಂಗ್. ಏನ್ರಿ ಡಬಲ್ ಮೀನಿಂಗ್? ಎಲ್ಲದಕ್ಕೂ ಡಬಲ್ ಮೀನಿಂಗ್ ಬೈತಿದ್ರು, ನಮ್ಗೆ ಬೈತಿದ್ರು. ನಾವು ಜಗಳ, ಇಲ್ಲ ಬೇಡ ಸರ್, ಇದು ಬೇಡ ಸರ್ ಅಂತ. ಆಮೇಲೆ ಅವರು ಕೆಲವ್ರನ್ನ ಕರೆದ್ಬಿಟ್ಟು, ನೋಡ್ರಿ ಇದಕ್ಕೆ ಏನ್ ಅರ್ಥ ರೀ ಅಂತಂದಾಗ ಅವರು ನಕ್ಕೊಂಡು ಹೋಗೋರು. ನೋಡ್ರಿ ಸರ್, ರೀ ನಿಮ್ ಮನ್ಸು ಸರಿ ಇಲ್ಲ ರೀ, ನಿಮ್ ಮನ್ಸೆಲ್ಲ ಅದೇ ಅರ್ಥದಲ್ಲಿ ಯೋಚನೆ ಮಾಡ್ತೀರಾ ನೀವು, ಅದಕ್ಕೆ ನಿಮ್ಗೆ ಡಬಲ್ ಮೀನಿಂಗ್ ಕಾಣುತ್ತೆ, ಡಬಲ್ ಮೀನಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ಸ್ವಲ್ಪ ಒಂದಷ್ಟು ಡೈಲಾಗ್ ಅನ್ನ ನಾವು ಇದು ಬೇಡ ಸರ್ ಅಂತ ನಾವು ಸೆನ್ಸರ್ ಆಫೀಸರ್ ತರ ಆಯ್ತಾ ಕಟ್ ಮಾಡ್ತಿದ್ರಿ ಅಲ್ಲೇ. ಬಟ್ ಕೇಳ್ತಿದ್ರ ನಿಮ್ ಮಾತನ್ನ? ಕೇಳ್ತಿದ್ರು. ನಿಜವಾಗ್ಲು ಇವತ್ತು ನೆನ್ಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಅಂತ ಡೈರೆಕ್ಟ್ರು ಅಷ್ಟು ನಮ್ಮನ್ನ ತಮ್ಮಂದಿರ ತರ ನೋಡ್ಕೊಂಡ್ರು. ಅವರ ಮನೇಲಿ 6 ವರ್ಷ ನಾನು ಅಲ್ಲೇ ಒಂದು ರೂಮ್ ಮಾಡ್ಕೊಟ್ಟಿದ್ರು ಮಾಡಿ ಮೇಲೆ. ಆ ರೂಮ್ ಅಲ್ಲೇ ಹಾಲ್ಟ್, ಊಟ ತಿಂಡಿ ಸ್ನಾಕ್ಸ್ ರಾತ್ರಿ ಊಟ ಎಲ್ಲ ಅಲ್ಲೇ ಕಾಶಿನಾಥ್ ಅವ್ರ ಮನೇಲಿ. ಅವರ ಮನೇಲಿ ಬರೀ ಏನ್ ಕೆಲಸ ಅಂದ್ರೆ ನಮ್ಗೆ ಡಿಸ್ಕಸ್ ಮಾಡುದು, ಕತೆ ಅವ್ರ ಕತೆ ನಮ್ ಕತೆನ ಅವ್ರಿಗೆ ಹೇಳೋದು, ಅವ್ರ ಅದನ್ನ ಕರೆಕ್ಷನ್ ಇದ್ ಮಾಡೋದು. ಆತರ ಶಿಷ್ಯರನ್ನ ಬೆಳೆಸೋದಂದ್ರೆ ಅದೊಂದು ಗುರುಕುಲ ಅಲ್ವಾ, ಗುರು ಶಿಷ್ಯ ಪರಂಪರ. ನೋಡಿ ಎಷ್ಟು ಚೆನ್ನಾಗಿದು. ಯೆಲ್ಲೋ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಕ್ಯಾಪ್ಸಿಕಮ್, ಹೌದು. ಓಕೆ, ಯೆಲ್ಲೋ ಕ್ಯಾಪ್ಸಿಕಮ್, ರೆಡ್, ಒಂಚೂರು ರೆಡ್. ಇದೇ ತಿಂಡಿ ತರ ಇದೆ ಅಲ್ಲ, ಕಲರ್ ಕಲರ್ ಆಗಲ್ಲ. ಕಲರ್ ಈ ಕಲರ್ ಫುಡ್ ತಗೋಬೇಕಂತೆ ಅಂದ್ರೆ ಒಂಚೂರು ಗ್ರೀನ್. ಒಂದೊಂದು ಕಲರ್ ಅಲ್ಲಿ ಒಂದೊಂದು ಮಿನರಲ್ಸ್ ಇರುತ್ತೆ ಅಲ್ವಾ ಅಂತ. ಹೌದು, ಅದಕ್ಕೆ ಕಲರ್ ಆಗಿ ಹಾಕ್ತಾ ಇರೋದು. ಹೌದು. ಮತ್ತೆ ಇದು ಕ್ಯಾರೆಟ್ ಹಾಕೊಂಡ್ಬಿಡ್ತೇನೆ. ಮೇಡಮ್ ನೀವ್ ಹಾಕಿ ಮೇಡಮ್ ಕ್ಯಾರೆಟ್. ಬೇಯ್ತಿರ್ಲಿ, ನಾನು ಅಷ್ಟರಲ್ಲಿ ಇದು ಪೌಡರ್ ಮಾಡ್ಕೋತೀನಿ. ನೀವು ಇದು ಕ್ಯಾರೆಟ್ ಹಾಕ್ಬಿಡಿ. ಓಕೆ. ಈ ತಲೆ ನನ್ ಮಗ ಮಾಡೋಗ್ಲು ಅಷ್ಟೇ ಸಿಕ್ಕಾಪಟ್ಟೆ ತರ್ಲೆ ಮತ್ತು ಓವರ್ ಡೈಲಾಗ್ಸ್ ಎಲ್ಲ ಇತ್ತು. ಇದು ಪಿಕ್ಚರ್ ಟೈಟಲ್ ಅಲ್ಲೇ ಇದೆಯಲ್ಲ, ತಲೆ ಅವಾಗೆಲ್ಲ ಮತ್ತೆ ಉಪ್ಪಿಗೆ ಹೇಳಿ ಬೇಡ ಉಪ್ಪಿದು ಓವರ್ ಆಯ್ತು ಅಂತ ಹೇಳಿ ಅಲ್ಲೂ ಕೂಡ ನಾವೆಲ್ಲ ಕಂಟ್ರೋಲ್ ಮಾಡಿ ಕೊನೆಗೆ ಅಷ್ಟು ಒಂದು ಬ್ಯೂಟಿಫುಲ್ ಇದು ಸ್ಕ್ರಿಪ್ಟ್ ಆಯ್ತು. ಬಟ್ ಉಪೇಂದ್ರ ಅವ್ರಿಗೆ ಏನಂತಂದ್ರೆ ಪಂಚ್ ಡೈಲಾಗ್ಸು, ಒಳ್ಳೆ ಕಾಮಿಡಿ ಡೈಲಾಗ್ಸು ಅದು ಬರ್ತಾ ಇರುತ್ತೆ ಅವ್ರಿಗೆ. ಅವ್ರು ಸ್ವಲ್ಪ ಯಾರ ಕಂಟ್ರೋಲ್ ಮಾಡೋದು ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಕ್ರಿಪ್ಟ್. ಹಾಗೂ ಅವರು ಇಲ್ಲಿವರೆಗೆ ಮಾಡಿದ್ದೆಲ್ಲ ಸ್ಕ್ರಿಪ್ಟ್ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಮತ್ತೆ ಅಪರೂಪದ ಥಾಟ್ ಅವ್ರದ್ದು. H2O ಅಂತ ಮಾಡಿದವರು ಇವತ್ತಿನ ಕಾವೇರಿ ಗಲಾಟೆ ಆಗ ಇದರಲ್ಲಿ ಮಾಡಿದವರು. ಅವ್ರ ಉದ್ದೇಶ ತಮಿಳಿಯನ್ಸು ನಮ್ಮ ಭಾಷೆಗೆ ಏನಾದ್ರು ಇವರು ಅವಮಾನ ಮಾಡಿದಾರ ಅಂತ ಬಂದು ನೋಡಿದ್ರೆ ಏನಾಗುತ್ತೆ, ಉಪೇಂದ್ರ ಪಿಕ್ಚರ್ ಅವ್ರಿಗೆ ಇಷ್ಟ ಆಗುತ್ತೆ, ಉಪೇಂದ್ರ ಇಷ್ಟ ಆಗ್ತಾರೆ. ಆಗ ಉಪೇಂದ್ರನ ಸಿನಿಮಾ ಅವ್ರು ನೋಡಕ್ ಶುರು ಮಾಡ್ತಾರೆ. ಹಾಗೆ ಇಂಡೈರೆಕ್ಟ್ ಆಗಿ ಕನ್ನಡ ಸಿನಿಮಾ ನೋಡ್ತಾರೆ, ಮತ್ತೆ ಬೇರೆ ಭಾಷೆಯವರು ಕನ್ನಡ ಸಿನಿಮಾ ನೋಡೋದಕ್ಕೆ ಪ್ರಚೋದನೆ ಕೊಟ್ಟಾಗೆ ಆಗತ್ತೆ. ಈ ಒಂದು ಒಳ್ಳೆಯ ದೃಷ್ಟಿಯಿಂದ ಅವರು H2O ಮಾಡಿದ್ರು.
ಅರ್ಥ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳ್ಳೆ, ಸಹಿಸ್ಲಿಲ್ಲ ಅದನ್ನ. ಏನೋ ಗಿರ್ ಅನ್ಸ್ಬೇಕು ಅಂದ್ಯಲ್ಲ, ಬಾಸ್ಮಿತಾ ಮಾಡೋಣ. ಇಲ್ಲ ಒಂದೊಂದು 2 ಸ್ಪೂನ್ಸ್ ಹಾಕೊಂಡ್ರೆ ಸಾಕು. 2 ಸ್ಪೂನ್ಸ್. ಓಕೆ, ಇದು 2 ಸ್ಪೂನು. ನೀವೇನ್ ಮಾಡ್ಕೊಂಡಿರೋದು ಬೈ ದ ವೇ ಸ್ಮಿತಾ? ನಾನು ಗ್ರಾಮ ಪಂಚಾಯತ್ ಮೆಂಬರ್. ಓಕೆ. ದೆನ್ ಮಾಂಟೆಸರಿ ನಡೆಸ್ತೀನಿ. ತೋರಿಸಿ ನಿನ್ ಮುಖ, ನೀನೇ ಮಾಂಟೆಸರಿಯಲ್ಲಿ ಓದೋ ತರ ಇದೆಯಾ? ಮಾಂಟೆಸರಿ ನಡೆಸ್ತಾ ಇದೆಯಾ? ಹೌದು. ಗ್ರಾಮ ಪಂಚಾಯತ್ ಮೆಂಬರ್ ಅಂದ್ರೆ ಏನರ್ಥ? ಮೆಂಬರ್ ಅಂದ್ರೆ ಅಲ್ಲಿ ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲುವುದು. ಸೊ ತಾವು ಗೆದ್ದಿದ್ದೀರಾ? ಹೌದು, ಸಮಾಜ ಸೇವೆ ಮಾಡ್ಬೇಕಲ್ವಾ, ಅದಕ್ಕೆ. ಇವಾಗ ನಮ್ ಸೇವೆ ಮಾಡ್ತಾ ಇದ್ದೀರಾ ನೀವು? ಹೌದು, ಭೋಜನ ಸೇವೆ. ಓಕೆ ಓಕೆ, ಸೂಪರ್. ಒಂಥರ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಲ್ವಾ? ಹೌದೌದು. ಸೊ ಇದ್ರಲ್ಲಿ ನಾವು ಸೋಂಪು, ಜೀರಿಗೆ ಅಂಡ್ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಹಾಕಿದೀವಿ ಅಷ್ಟೇ. ಇದೊಂದು 2 ಸ್ಪೂನ್ಸ್ ಹಾಕೊಂಡ್ರೆ ಅದಕ್ಕ. ಹೌದು. ಇವಾಗ ಅಚ್ಕಾರದ ಪುಡಿ 1 ಸ್ಪೂನ್. ಓಕೆ. ಒಂದೊಂದು 1/2 ಸ್ಪೂನ್. ನೋಡಿ, ಸಿನಿಮಾಗೂ ಅಡಿಗೆಗೂ ತುಂಬಾ ಕನೆಕ್ಷನ್ ಇದೆ. ಜನರಿಗೆ ಇಷ್ಟ ಆಗೋ ತರನೇ ಮಾಡ್ಬೇಕು. ಕರೆಕ್ಟ್. ಹೌದೌದು. ಜೀರಿಗೆ ಪುಡಿ ಇದು 1 ಸ್ಪೂನ್. ಓಕೆ. ಸೊ ರೆಡ್ ಚಿಲ್ಲಿ ಪೌಡರ್, ಜೀರಿಗೆ ಪುಡಿ, ಆಮೇಲೆ ಅಟ್ ಲಾಸ್ಟ್ ಸಾಲ್ಟ್ ರುಚಿಗೆ ತಕ್ಕಷ್ಟು. ಹೌದು. ಹಾಕ್ಬಿಟ್ಟು ಮಿಕ್ಸ್ ಮಾಡೋದಾ? ತಗೊಳ್ಳಿ. ಒಳ್ಳೆಯ ಪರಿಮಳ. ಅದೆಲ್ಲ ಬಾಯ್ಲ್ ಆಗಿದೆ, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ. ಗ್ಯಾಪ್ ಅಲ್ಲಿ ಅನ್ನ ಆಗಿದೆಯಾ ಅಂತ ಚೆಕ್ ಮಾಡೋಣ, ಬಿಕಾಸ್ ಒಂದೇ ಸತಿ ನಾವು ಕೂ ಅಂತಿರೋದು. ಹೌದು. ಸೊ ಇವಾಗ ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ಬೇಕು, ಸ್ವಲ್ಪ ಕೂಲ್ ಆಗ್ಲಿ ಅದು. ಎಲ್ಲ ಸ್ಲೋ ಅಂಡ್ ಸ್ಟಡಿ ಆಗಿ ಪಾರ್ಟ್ ಬೈ ಪಾರ್ಟ್, ಬಿಟ್ ಬೈ ಬಿಟ್ಟೆ ಮಾಡ್ಬೇಕು. ಬಟ್ ನಮ್ಮ ಮನೋಹರ್ ಅವರು ಸಡನ್ ಆಗಿ ಆಕ್ಟಿಂಗ್ ಶುರು ಮಾಡ್ಕೊಂಡ್ಬಿಟ್ರು ಗ್ಯಾಪ್ ಅಲ್ಲಿ, ಅಲ್ವಾ? ಉಪೇಂದ್ರ ಸಿನಿಮಾ, ಅದ್ರಲ್ಲೂ ನೀವು ಮಾಡಿರೋ ಪಾತ್ರ ತುಂಬಾ ರಿಯಲ್ ಆಗಿ ಮಾಡಿದ್ರಿ. ಅದ್ ಹೆಂಗ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳಿ ನೋಡೋಣ. ರಿಯಲ್ ಆಗಿ ನಾನ್ ಮಾಡ್ಬೇಕಾದ್ರೆ ಏನ್ ಪಾತ್ರ ಅಲ್ಲಿ ಏನ್ ಮಾಡ್ತಿದ್ದೆ ಹೇಳಿ? ಗುಂಡಾಗ್ತಿದ್ದೆ. ಅವರು ನನ್ ಕೈಲಿ ಒಂದು ಗ್ಲಾಸ್, ಆ ಗ್ಲಾಸ್ ಅಲ್ಲಿ ಯಾವ್ದೋ ಒಂದು ಕೋಲ ಹಾಕಿದ್ರು. ಸರಿ, ಅಷ್ಟೇ ಅನ್ಕೊಂಡೆ. ಆಮೇಲೆ ಆ ಗುಂಡು ಹಾಕೋ ಒಂದು ಸೀನು ನಾನು ಮಾಡ್ತಾ ಇದ್ದೆ. ನನಗೂ ನಗು ಬರ್ತಿತ್ತು, ಯಾಕಂದ್ರೆ ಸುತ್ತ ಜನ ನೋಡ್ತಾ ಇದ್ರು ಶೂಟಿಂಗು. ಮಧ್ಯದಲ್ಲ ಈ ದೊಂಬರಾಟದಲ್ಲಿ ಮಧ್ಯ ಮಾಡ್ತಾರೆ, ಕೋತಿರಾಮ ಅಂತಂತಾರೆ. ಆ ಟೈಪಲ್ಲಿ ನಾನು ಮಧ್ಯೆ ನಾನೊಬ್ನೇ ಗುಂಡು ಹಾಕೋದು, ಎಲ್ಲ ಸುತ್ತ ನೋಡ್ತಾ ಇದಾರೆ. ಸ್ವಲ್ಪ ಟ್ರಾಲಿ ಕ್ಯಾಮ್ರಾ ಹೋಗ್ತಾ ಇತ್ತು, ನನ್ಗೂ ನಗು ಬರ್ತಾ ಇತ್ತು. ಬಟ್ ಆಮೇಲೆ ಡೈಲಾಗ್ ಹೇಳ್ತಾ ಸ್ವಲ್ಪ ನಿದ್ದೆ ಬರ್ತಾ ಇತ್ತು ನನಗೆ. ಇದೇನಪ್ಪ ಇಷ್ಟೊತ್ತಿಗೆ ನಿದ್ದೆ ಬರ್ತಾ ಇದೆ ಅಂತ ನನ್ಗೆ. ನನಗೂ ಡೈಲಾಗ್ ಹೇಳ್ತಿದ್ದೆ, ಅವರೆಲ್ಲ ನಗ್ತಾ ಇದ್ರು. ಬಹುಶಃ ನಾನು ಆಕ್ಟಿಂಗ್ ನಗ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ತೊದಲ್ತಾ ಇತ್ತು. ಆಮೇಲೂ ನಾನು ಡೈಲಾಗ್ ಹಂಗೋ ಹೇಳ್ದೆ, ಅವ್ರು ಹೇಳ್ಕೊಡಿದ್ರೆ 1-2 ಟೇಕ್ ಆಯ್ತು. ಆದ್ರೂ ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಹಿಂಗಿಟ್ಟು ಎಲ್ಲ ಉಪಯೋಗನ ಟೇಕ್ ಅಂತಂದೆ. ಓಕೆ ಅಂತಂದ್ರು. ಎಲ್ರು ನಗು ಬರ್ತಾ ಇದೆ. ನೋಡಿದ್ರೆ ಅದ್ರಲ್ಲಿ ಒಂದು ಪೆಗ್ ಮೇಲೆ ಪೆಗ್ ಒಳಗೆ ಹೋಗ್ತಾನೆ ಇದೆ. ಅದ್ರೊಳಗೆ ಸೇರಿಸಿ ಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಇದು. ಬಟ್ ಆಮೇಲೆ ಒಂದ್ ಸ್ವಲ್ಪ ಡೌಟ್ ಬಂತು. ಬಟ್ ಆ ಕೋಲ ಇತ್ತಲ್ಲ, ಅದ್ರ ಟೇಸ್ಟ್ ಅಲ್ಲಿ ಇದು ಮುಚ್ಚೋಗಿತ್ತು, ಗೊತ್ತಾಗ್ಲಿಲ್ಲ. ಅಷ್ಟಿಗೆ ಆಯ್ತು ಅಂತ ಎದ್ರೆ ನಿಲ್ಲಕ್ ಆಗ್ತಾನೆ. ಬೀಳೋ ಸಮಯದಲ್ಲಿ ಅವರ ಅಸೋಸಿಯೇಟ್ ರಾಜಾರಾಮ್ ಮತ್ತೆ ಜೋಶಿ ಅವ್ರಿಬ್ರು ಹಿಡ್ಕೊಂಡು ಹಾಗೆ ನನ್ನ ಹಾಗೆ ಒಂಥರ ಬೇತಾಳನ ತರ ತಗೊಂಡೋದ್ರು. ತಗೊಂಡು ಕಾರಲ್ಲಿ ಕೂರಿಸಿದ್ರು. ಮನೆಯಲ್ಲಿ ಡಂಪ್ ಮಾಡಿದ್ರು. ನಮ್ಮ ಹುಡುಗರು ನಾಟಕ ಮಾಡ್ತಿದ್ದಾರೆ, ಅಣ್ಣ ನಾಟಕ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ನಾನು ಹೋಗಿ ದಪ್ಪ ಅಂತ ಬಿದ್ದವನು ಮಾರನೇ ದಿನ ಇದ್ದಿದ್ದು. ಈ ತರ ಆಯ್ತು. ಮತ್ತೆ ಮಾರನೇ ದಿವಸ ಸೆಟ್ಟಿಗೆ ಹೋದ್ರೆ ಉಪ್ಪಿ ಎಲ್ಲಾ ಸೇರಿ ನಗ್ತಾ ಇದಾರೆ. ನೆನ್ನೆ ಚೆನ್ನಾಗಿ ಹಾಕಿದ್ರಿ ಸೀನ್ ನೋಡಿದ್ರ ನೀವು? ಅದಾದ್ಮೇಲೆ ನೋಡಿದ್ರೆ ಡಬ್ಬಿಂಗ್ ಮಾಡಿದ್ನಲ್ಲ, ಡಬ್ಬಿಂಗ್ ಮಾಡುವಾಗ ಹಿಂಗ್ ಕೇಳ್ತಾ ಇತ್ತು ನನಗೆ ಆ ತದ್ದಲಿದ್ದು. ಅದೇ ತರ ಮಾಡಿದೆ ಡಬ್ಬಿಂಗ್. ರಿಯಲ್ ಸ್ಟಾರ್ ರಿಯಲ್ ಆಕ್ಟಿಂಗ್ ಮಾಡಿಸಿದ್ರ, ಅದ್ಭುತ. ಇವಾಗ ರೈಸ್ ಅನ್ನ ಹಾಕೋಣ ಇದಕ್ಕೆ. ಹಾಕೋಣ. ಆಗಿದೆ, ಎಲ್ಲ ಬಾಯ್ಲ್ ಆಗಿದೆ.